Hello, children. Let's learn the second part of the text 2.2 The House Builder. Okay. ಪಾರ್ಟ್ ಒಂದಾಗ ನಾವು ಹಾಫ್ ಚಾಪ್ಟರ ಕಲ್ತಿದ್ದೆವು. ಓಕೆ, ಇನ್ನು ಈ ವಿಡಿಯೋದಲ್ಲಿ ಉಳಿದಿದ್ದ ಪಾಠ ನಾವು ಅಭ್ಯಾಸ ಮಾಡೋಣ. ಓಕೆ. Finally, the contractor convinced the mason to build one last house on a beautiful and convenient site as a special favor. In the last part, we have learned that we have understood that the mason refused to work to build the house. But finally, the contractor convinced the mason to build one last house. In ಫಸ್ಟ್ ಪಾರ್ಟ್ನಲ್ಲಿ ನಾವು ನೋಡಿದ್ದೇವ ಕಲ್ತಿದ್ದೇವು ಕಿ ಮೇಸನ ಮನೆ ಕಟ್ಟೋ ಕೆಲಸ ಈಗ ವಲ್ ಅಂದಿದ್ದ. he wanted to take retirement and he wanted to play with his ಗ್ರ್ಯಾಂಡ್ ಚಿಲ್ಡ್ರನ್. ಅವನಿಗೆ ತನ್ನ ಮೊಮ್ಮಕ್ಕಳ ಜೊತೆ ಆಡ್ಕೋತಾ ದಿವಸ ಕಳೆಯೋದಿತ್ತು. ವಲ್ ಅಂದಿದ್ದ. ಆದರೆ ಬಟ್ ದ ಕಾಂಟ್ರಾಕ್ಟರ್ ವಾಸ್ ಆಲ್ಸೋ disheartened. He was also disappointed. But finally the contractor convinced the mason to build one last house. ಆದರೆ ಕಾಂಟ್ರಾಕ್ಟರ್ ಮೊದಲು ನಾರಾಜಾಗಿದ್ದ. ಆದರೆ ಹೇಗರೆ ಮಾಡಿ ಮೇಸನ್ಗೆ ಮನೆ ಕಟ್ಟು ಕೆಲಸಕ್ಕೆ ಮತ್ತೆ ತಯಾರು ಮಾಡಬೇಕಂತೇಳಿ ಕಾಂಟ್ರಾಕ್ಟರ್ ನಿರ್ಧಾರ ಮಾಡಿದ. ಸೊ ಫೈನಲಿ ದ ಕಾಂಟ್ರಾಕ್ಟರ್ ಕನ್ವಿನ್ಸ್ಡ್ ದ ಮೇಸನ್. ಆದರೆ ಅದ್ರ ಪ್ರಕಾರವಾಗಿ ಕಾಂಟ್ರಾಕ್ಟರ್ ಏನು ಮಾಡ್ದ, ಕೊನೆಯಲ್ಲಿ ಮೇಸನ್ಗೆ ಅಟ್ಲೀಸ್ಟ್ ಒಂದು ಮನೆ ಕಟ್ಟಿಕೊಡ್ರಿ ನಮ್ಗೆ ಹೇಳಿ ಕನ್ವಿನ್ಸ್ ಮಾಡ್ದ, ಒಪ್ಪಿಸಿಕೊಂಡ, ಒಪ್ಲಕ್ಕೆ ಹೇಳ್ದ. ಓಕೆ. ಫೈನಲಿ ದ ಕಾಂಟ್ರಾಕ್ಟರ್ ಕನ್ವಿನ್ಸ್ಡ್ ದ ಮೇಸನ್ ಟು ಬಿಲ್ಡ್ ಒನ್ ಲಾಸ್ಟ್ ಹೌಸ್ ಆನ್ ಎ ಬ್ಯೂಟಿಫುಲ್ ಆ್ಯಂಡ್ ಕನ್ವೆನಿಯೆಂಟ್ ಸೈಟ್ ಆ್ಯಸ್ ಅ ಸ್ಪೆಷಲ್ ಫೇವರ್. ಇದು ಒಂದು ಲಾಸ್ಟ್ ಮನೆ ಐತಿ. ಅದೇ ಥರ ಇದೊಂದು ವಿಶೇಷವಾದ ವ್ಯಕ್ತಿ ಸಲುವಾಗಿ ವಿಶೇಷವಾದ ಮನೆ ಐತಿ. ಸಲುವಾಗಿ ಯೋಗ್ಯವಾದ ಸ್ಥಳದಲ್ಲಿ ಒಂದು ಸುಂದರವಾದ ಮನೆ ಕಾಂಟ್ರಾಕ್ಟರ ಮೇಸನ್ಗೆ ಕಟ್ಲಕ್ಕೆ ಹೇಳ್ದ. ದ ಮೇಸನ್ ಅಗ್ರೀಡ್ ಟು ಡೂ ಸೋ ವಿತ್ ಗ್ರೇಟ್ ರಿಲಕ್ಟನ್ಸ್, ನಾಟ್ ಟು ಹ್ಯಾಪಿಲಿ ಐದರ್. ಆದರೆ ಮೇಸನ್ ಮನೆ ಕಟ್ಲಕ್ಕೆ ತಯಾರಾದ. ಬಟ್ ಟು ಡೂ ಸೋ ವಿತ್ ಗ್ರೇಟ್ ರಿಲಕ್ಟನ್ಸ್ ಅಂದ್ರೆ ಅನ್ವಿಲ್ಲಿಂಗ್ನೆಸ್. ಆದರೆ ಅವನು ಅಷ್ಟು ಕೆಲಸ ಮಾಡೋದು ಇಚ್ಛಾ ಇದ್ದಿತ್ತಿಲ್ಲ. ಸೊ ರಿಲಕ್ಟನ್ಸ್ ಅಂದ್ರೆ ಅನ್ವಿಲ್ಲಿಂಗ್ನೆಸ್ ಅಂದ್ರೆ ಇಚ್ಛಾ ಇಲ್ಲ ಅಂದಂಗೆ. ಓಕೆ. ನಾಟ್ ಟು ಹ್ಯಾಪಿಲಿ ಐದರ್. ದಿಸ್ ಟೈಮ್ ಹಿ ವಾಸ್ ನಾಟ್ ಹ್ಯಾಪಿ ಟು ಬಿಲ್ಡ್ ಹೌಸ್. ಬಟ್ ಹಿ ವಾಸ್ ರೆಡಿ ಟು ಬಿಲ್ಡ್ ಹೌಸ್. ಆದರೆ ಈ ಸಲ ಅವನು ಮನೆ ಕಟ್ಟಲ ಸಲುವಾಗಿ ಅಷ್ಟು ಸಂತೋಷವಾಗಿ ಇದ್ದಿತ್ತಿಲ್ಲ. ಆದರೆ ಕೂಡ ಅವನು ತಯಾರಾದ. ಓಕೆ. ದ ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್. ಕಟ್ಟಡ ಶುರು ಆಯಿತು. ದ ಕನ್ಸ್ಟ್ರಕ್ಷನ್ ಫೈನಲಿ ಸ್ಟಾರ್ಟೆಡ್. ಮನೆ ಕಟ್ಟಡ ಶುರು ಆಯಿತು ಕೊನೆಯಲ್ಲಿ. ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲಿ ಡಿಸೈನ್ಡ್ ಹೌಸ್ ಟು ಬಿ ಬಿಲ್ಟ್ ಅಟ್ ಎ ಸಾರ್ಟ್ ಆಫ್ಟರ್ ಲೊಕೇಶನ್. ಆ್ಯಂಡ್ ದ ಹೌಸ್ ಡಿಸೈನ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ದ ಲೊಕೇಶನ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಆ ಮನೆ ಡಿಸೈನ ಬಹಳಷ್ಟು ಸುಂದರ ಇತ್ತು. ಮನೆ ಅಗದಿ ಬಹಳಷ್ಟು ಸುಂದರವಾದ ಸ್ಥಳದಲ್ಲಿ ಕೂಡ ಕಟ್ಟಿತ್ತು. ಇಟ್ ವಾಸ್ ಅ ಮೋಸ್ಟ್ ಬ್ಯೂಟಿಫುಲ್ ಡಿಸೈನ್ಡ್ ಹೌಸ್ ಟು ಬಿ ಬಿಲ್ಟ್ ಅಟ್ ಎ ಸಾರ್ಟ್ ಆಫ್ಟರ್ ಲೊಕೇಶನ್. ಹವೆವರ್ ದ ಮೇಸನ್ ಕುಡ್ ನಾಟ್ ಪುಟ್ ಹಿಸ್ ಮೈಂಡ್ ಆ್ಯಂಡ್ ಹಾರ್ಟ್ ಇನ್ ಹಿಸ್ ವರ್ಕ್. ಬಟ್ ದಿಸ್ ಟೈಮ್ the mason didn't build house with interestingly, with enthusiastically. So he was unhappy to build the house. The mason could not put his mind and heart in his work. ಈ ಬಾರಿಗೆ ಮೇಸನ್ ಮೊದಲು ಹ್ಯಾಂಗೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿದ್ದಲ್ಲ, ಈ ಲಾಸ್ಟ್ ಮನೆ ಕಟ್ಟುವಾಗ ಅವನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಲಿಲ್ಲ. he did his work very roughly and carelessly. ಅವನು ಅಗದಿ ನಿಷ್ಕಾಳಜಿಯಿಂದ ಮನೆ ಕಟ್ಟೋದು ಕೆಲಸ ಈ ಸಲ ಮಾಡ್ದ. ವಿದೌಟ್ ಇಂಟ್ರೆಸ್ಟ್ ಆರ್ ಡೆಡಿಕೇಶನ್. ದಿಸ್ ಟೈಮ್ he had no interest to build house and this time he had no any devotion, dedication in the work. ಈ ಸಲ ಅವನಿಗೆ ಮನೆ ಕಟ್ಟುವಾಗ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ, ಸಮರ್ಪಣಾ ಭಾವನೆ ಇದ್ದಿತ್ತಿಲ್ಲ, ಭಕ್ತಿ ಭಾವನೆ ಇದ್ದಿತ್ತಿಲ್ಲ. ಹೌ ಹಿ ವಾಸ್ ಬಿಲ್ಡಿಂಗ್ ಹೌಸ್
after taking before taking the decision of retirement, he was building house with interestingly, with dedicating and with devotion. But this time he didn't show his interest and dedication in his work. Even the building material used was of low quality. ಆದರೆ ಬಿಲ್ಡಿಂಗ್ ಮಟೀರಿಯಲ್ ಕೂಡ ಲೋ ಕ್ವಾಲಿಟಿಯಲ್ಲಿ ಲೋ ಕ್ವಾಲಿಟಿದಿತ್ತು. ಬಟ್ ಹಿ ಡಿಡ್ ನಾಟ್ ಕೇರ್. ಆದರೆ ಅವನಿಗೆ ಅದರದ್ದು ಪರವಾಗಿರಲಿಲ್ಲ. When he was building house with interestingly, he always used to check the material first, and after that he used to start the work. But this time he didn't check the about material whether it is poor quality or standard quality. But he did not care. ಆದರೆ ಈ ಸಲ ಅವನು ಸಲ ಮಟೀರಿಯಲ್ ಕೂಡ ಚೆಕ್ ಮಾಡ್ತಿದ್ದ ಕಟ್ಟುವಾಗ. ಆದರೆ ಈ ಸಲ ಮಟೀರಿಯಲ್ ಕೂಡ ಪುವರ್ ಕ್ವಾಲಿಟಿದಿದ್ದರೂ ಕೂಡ ಅವನು ಕಾಳಜಿ ತಗೊಳ್ಳಿಲ್ಲ, ಅವನು ವಿಚಾರೇ ಮಾಡಲಿಲ್ಲ. ಬಟ್ ಹಿ ಡಿಡಂಟ್ ಕೇರ್. He simply wanted to complete the job in haste and finally retired. ಅವನಿಗೆ ಫಕ್ತ ಮನೆ ಕಟ್ಟೋದು ಕೆಲಸ ಮುಗಿಸೋದಿತ್ತು, ಮನೆಗೆ ಮುಗಿಸೋದಿತ್ತು ಕಟ್ಟಿ. ಆ್ಯಂಡ್ ಇನ್ ಹೇಸ್ಟ್ ಅಂದರೆ ಗಡ್ಬಡದಲ್ಲಿ ಕಟ್ಟಿ ಮುಗಿಸಿತ್ತು. ಬಟ್ ಆ್ಯಂಡ್ ಫೈನಲಿ ರಿಟೈರ್ಡ್. ಆಮೇಲೆ ಈ ಒಂದು ಮನೆ ಕಟ್ಟ ನಂತರ ನಾ ರಿಟೈರ್ಡ್ ತೊಗೋತೀನಪ್ಪ ಅಂತೇಳಿ ಹಿಂಗೊಂದು ನಿರ್ಧಾರ ತೊಗೊಂಡಿದ್ದವನು. ಇವನ್ ಬಟ್ ಹಿ ಡಿಡ್ ನಾಟ್ ಕೇರ್. ಹಿ ಸಿಂಪ್ಲಿ ವಾಂಟೆಡ್ ಟು ಕಂಪ್ಲೀಟ್ ದ ಜಾಬ್. ಅವನಿಗೆ ಬರೀ ಮನೆ ಕಟ್ಟು ಮುಗಿಸೋದಿತ್ತು. ಇನ್ ಹೇಸ್ಟ್ ಅಂದರೆ ಗಡ್ಬಡ ಮಾಡೋದು, ಘಾಯಿಯಲ್ಲಿ ಗಡ್ಬಡದಲ್ಲಿ ಬೇಗವಾಗಿ ಮುಗಿಸೋದಿತ್ತು. ಆ್ಯಂಡ್ ಫೈನಲಿ ರಿಟೈರ್ಡ್. ಆಮೇಲೆ ಅದರ ನಂತರ ಈ ಕೆಲಸದಿಂದ ನಿವೃತ್ತಿ ತೊಗೋಬೇಕಂತ ಅವನು ವಿಚಾರ ಮಾಡಿದ. ದ ಹೌಸ್ ವಾಸ್ ರೆಡಿ ಅರ್ಲಿಯರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಎಷ್ಟು ದಿನದಾಗ ಮುಗಿಬೇಕಲ್ಲ ಅಷ್ಟು ದಿನಕ್ಕಿಂತ ಮುಂಚೆನೇ ಆ ಮನೆ ರೆಡಿ ಆಯಿತು. ದ ಹೌಸ್ ವಾಸ್ ರೆಡಿ ಅರ್ಲಿಯರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ವೆರಿ ರಫ್ಲಿ ಮೇಡ್ ಸ್ಟ್ರಕ್ಚರ್ಸ್, ವೀಕ್ ವಾಲ್ಸ್, ಪುವರ್ ಫಿನಿಶ್ ಆ್ಯಂಡ್ ಡಿಡ್ ನಾಟ್ ಲುಕ್ ಆ್ಯಸ್ ಗುಡ್ ಆಟ್ ಆಲ್ ಆ್ಯಸ್ ಡಿಸೈನ್ಡ್. ಈ ಸಲ ಅವನು ಏನೇನು ಮನೆಯಲ್ಲಿ ಯಾವುದೇ ರಚನೆ ಎಲ್ಲಿರಬೇಕು ಅದೇನು ವಿಚಾರ ಮಾಡಿಲ್ಲ. ವೀಕ್ ವಾಲ್ಸ್, ಗೋಡೆಗಳು ಕೂಡ ಅಷ್ಟು ಸ್ಟ್ರಾಂಗ್ ಇದ್ದಿತ್ತಿಲ್ಲ. ಪುವರ್ ಫಿನಿಶಿಂಗ್, ಆಮೇಲೆ ಫಿನಿಶಿಂಗ್ ಕೂಡ ಅಷ್ಟು ಸ್ಟ್ಯಾಂಡರ್ಡ್ ಆಗಲಿಲ್ಲ. ಆ್ಯಂಡ್ ಡಿಡ್ ನಾಟ್ ಲುಕ್ ಆ್ಯಸ್ ಗುಡ್ ಆಟ್ ಆಲ್ ಆ್ಯಸ್ ಡಿಸೈನ್ಡ್. ಡಿಸೈನ್ ಹ್ಯಾಂಗೆ ತೆಗ್ದಿತ್ತಲ್ಲ ಆ ಥರ ಸುಂದರವಾಗಿ ಅದು ಮನೆ ಆಗಲಿಲ್ಲ. ಯಟ್ ದ ಮೇಸನ್ ಡಿಡ್ ನಾಟ್ ಕೇರ್. ಆದರೂ ಕೂಡ ಮೇಸನ್ಗೆ ಅದ್ರದ್ದೇನೂ ಪರವಾಗಿದ್ದಿತ್ತಿಲ್ಲ, ಏನು ವಿಚಾರ ಮಾಡ್ತಿತ್ತಿಲ್ಲ. He informed the contractor that the house was ready and he was waiting to hand over its keys to him. ಆಮೇಲೆ ಮೇಸನ ಫೈನಲಿ ಕಾಂಟ್ರಾಕ್ಟರ್ ತಿಳಿಸ್ದ, ದ ಹೌಸ್ ಈಸ್ ನೌ ರೆಡಿ ಆ್ಯಂಡ್ ಐ ವಾಂಟ್ ಟು ಗಿವ್ ಯು ಕೀಸ್. ಆಮೇಲೆ ಮನೆ ಎಲ್ಲ ಮುಗ್ದದ್ರಿ ಕಾಂಟ್ರಾಕ್ಟರ್ ಸಾಹೇಬ್ರೆ, ಈಗ ನಿಮ್ಗೆ ಚಾವಿ ಕೊಡ್ಬೇಕಂತೇಳಿ ನಾ ದಾರಿ ಕಾಯ್ತಾ ಇದ್ದೇನೆ ಅಂತೇಳಿ ಕಾಂಟ್ರಾಕ್ಟರ್ಗೆ ಹೇಳ್ದ ಮೇಸನ್. ದ ಕಾಂಟ್ರಾಕ್ಟರ್ ಅರೈವ್ಡ್ ಅಟ್ ದ ಸೈಟ್. ಕಾಂಟ್ರಾಕ್ಟರ್ ಆ ಸೈಟ್ ಅಂದ್ರೆ ಆ ಮನೆ ಎಲ್ಲಿ ಕಟ್ಟಿತಲ್ಲ ಅಲ್ಲಿ ಬಂದುಬಿಟ್ಟ. ಹಿ ಹ್ಯಾಡ್ ಅ ಫೈಲ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಇನ್ ಹೀಸ್ ಹ್ಯಾಂಡ್. ಅವನ ಕೈಯಲ್ಲಿ ಒಂದು ಕಾಯ್ದೆಶೀರ ಆಗಿದ್ದ ಒಂದು ಕಾಯ್ದೆಶೀರ ಪತ್ರಗಳು, ಆಮೇಲೆ ಡಾಕ್ಯುಮೆಂಟ್ಸ್ಗಳು, ಕಾಗದ ಪತ್ರಗಳು ಅವನ ಕೈಯಲ್ಲಿ ಒಂದು ಫೈಲ್ ಇತ್ತು. ಲೀಗಲ್ ಅಂದ್ರೆ ನೋಡ್ರಿ, ಕನೆಕ್ಟೆಡ್ ಟು ಲಾ ಅಂದರೆ ಕಾಯ್ದೆಶೀರವಾಗಿ ಮಾಡಿದ್ದ ಕಾಗದ ಪತ್ರಗಳು. ಅದ್ರದ್ದೊಂದು ಫೈಲ ಕಾಂಟ್ರಾಕ್ಟರ್ ಕೈಯಲ್ಲಿ ಇತ್ತು. ಹಿ ಹ್ಯಾಡ್ ಅ ಫೈಲ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಇನ್ ಹೀಸ್ ಹ್ಯಾಂಡ್. ದ ಮೇಸನ್ ಹ್ಯಾಂಡೆಡ್ ಓವರ್ ದ ನ್ಯೂ ಹೌಸ್ ಕೀಸ್ ಟು ಹಿಮ್. ಮೇಸನ್ ಏನು ಮಾಡಿದ್ರಿ, ಹೊಸ ಮನೆದು ಚಾವಿ ಕಾಂಟ್ರಾಕ್ಟರ್ ಕೈಯಲ್ಲಿ ಕೊಟ್ಟ. ದ ಮೇಸನ್ ಗೇವ್ ದ ಕೀಸ್ ಆಫ್ ನ್ಯೂ ಹೌಸ್ ಟು ದಿ ಕಾಂಟ್ರಾಕ್ಟರ್. ಬಟ್ ದ ಕಾಂಟ್ರಾಕ್ಟರ್ ಡಿಡ್ ನಾಟ್ ಸ್ಟೆಪ್ ಫಾರ್ವರ್ಡ್ ಟು ಎಂಟರ್ ದ ಹೌಸ್. ಆದರೆ ಕಾಂಟ್ರಾಕ್ಟರ್ ಮನೆ ಒಳಗಡೆ ಹೋಗಲಿಲ್ಲ. ಚಾವಿ ತೆರೆದು ಮನೆ ಒಳಗಡೆ ಹೋಗಲಿಲ್ಲ. ಟು ಸಿ ಇಟ್, ಮನೆ ಹೇಗಾಗ್ಯದ ಅವನು ನೋಡ್ಲಿಕ್ಕೆ ಕೂಡ ಹೋಗಲಿಲ್ಲ ಕಾಂಟ್ರಾಕ್ಟರ್. ಇನ್ಸ್ಟೀಡ್ ವಿತ್ ಅ ಬ್ರಾಡ್ ಸ್ಮೈಲ್ he handed over the file along with the house keys to the mason and said, beaming happy tone. ಒಳಗ ಮನೆ ಹೇಗಾಗ್ಯದ ಒಳಗೆ ಹೋಗಿ ನೋಡೋ ಬಿಟ್ಟು ಕಾಂಟ್ರಾಕ್ಟರ್ ಏನು ಮಾಡಿದ್ರಿ, ವಿತ್ ಅ ಬ್ರಾಡ್ ಸ್ಮೈಲ್, ಒಂದು ಮುಗುಳು ನಗು ಅವನ ಮುಖದ ಮ್ಯಾಗ ಕಾಣ್ತಾ ಇತ್ತು. ಹಿ ಹ್ಯಾಂಡೆಡ್ ಓವರ್ ದ ಫೈಲ್, ನಕ್ಕೋತಾಗಲಿ ಸಂತೋಷದಿಂದ ಕೈಯಾಗಿರೋದು ಫೈಲ ಮೇಸನ್ ಕೈಯಲ್ಲಿ ಕೊಟ್ಬಿಟ್ಟ. ಹಿ ಗೇವ್ ದ ಫೈಲ್, ಹಿ ಹ್ಯಾಂಡೆಡ್ ಓವರ್ ದ ಫೈಲ್ ಟು ದಿ ಮೇಸನ್ ಆ್ಯಂಡ್ ಆಲ್ಸೋ ದ ಹೌಸ್ ಕೀಸ್ ಟು ದಿ ಮೇಸನ್. ಆ ಮನೆ ಚಾವಿಗಳು, ಆಮೇಲೆ ಆ ಮನೆ ಡಾಕ್ಯುಮೆಂಟ್ಸ್ಗಳು ಎಲ್ಲ ಆ ಮೇಸನ್ಗೆ ಒಪ್ಪಿಸ್ಬಿಟ್ಟ. ಆ್ಯಂಡ್ ಸೇಡ್ ಬೀಮಿಂಗ್ ಹ್ಯಾಪಿ ಟೋನ್. ಆಮೇಲೆ ಬೀಮಿಂಗ್ ಅಂದ್ರೆ ಸ್ಮೈಲಿಂಗ್ ವಿತ್ ಗ್ರೇಟ್ ಜಾಯ್, ಅಗದಿ ಸಂತೋಷವಾಗಿ ಆನಂದದಿಂದ ಏನು ಹೇಳೋದು ನೋಡ್ರಿ ಮೇಸನ್ಗೆ. ಮೀನ್ಸ್ ಹಿ ಸೇಡ್ ವಿತ್ ಹ್ಯಾಪಿಲಿ. What the contractor said with happily to the mason, these are the ownership documents of this new house in your name.
ಮೇಸನ್, ನೋಡಪ್ಪ, ಈ ಮನೆಯದು ಅಗದಿ ಕಾಯ್ದೆಶೀರ್ ತಯಾರು ಮಾಡಿದ ಕಾಗದ ಪತ್ರಗಳು ನಿನ್ನ ಹೆಸರು ಮ್ಯಾಗೆ ಮಾಡಿಸಿದ್ದು ನಾನು, ಅದು ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೀನಿ ಈಗ. ದ ಹೌಸ್ ಈಸ್ ಯುವರ್ಸ್. ಈ ಮನೆ ಹೊಸ ಕಟ್ಟಿಸಿದ ಮನೆ ಇದು ನಂದಲ್ಲ, ನಿನ್ನ ಸಲುವಾಗಿ ಐತಿ. ಐ ಹ್ಯಾಡ್ ಪ್ಲ್ಯಾನ್ಡ್ ಇಟ್ ಆ್ಯಸ್ ಎ ಗಿಫ್ಟ್ ಫಾರ್ ಯು. ನಾವ್ ಯು ಆರ್ ಟೇಕಿಂಗ್ ರಿಟೈರ್ಮೆಂಟ್ ಫ್ರಮ್ ದಿಸ್ ಬಿಲ್ಡಿಂಗ್ ವರ್ಕ್. ಸೊ ಐ ವಿಶ್ಡ್ ಟು ಗಿವ್ ಯು a special gift for you. That is why I told you to build this house, one last house, and I decided to give it to you. ಐ ಹ್ಯಾಡ್ ಪ್ಲ್ಯಾನ್ ಇಟ್ ಆ್ಯಸ್ ಎ ಗಿಫ್ಟ್ ಫಾರ್ ಯು. ಅಂದ್ರೆ ನೀನು ಇಷ್ಟು ವರ್ಷ ತನಕ ನನ್ನ ಸಲುವಾಗಿ ಮನೆ ಕಟ್ಟು ಕೆಲಸ ಮಾಡಿದೆಪ್ಪ, ನಿನ್ನಿಂದ ನನಗೂ ಭಾಳ ಲಾಭ ಆಗೈತಿ. ಅದ್ರ ಸಲುವಾಗಿ ಈ ಕಾಗದ ಪತ್ರಗಳೆಲ್ಲ ನಿನ್ನ ಹೆಸರು ಮ್ಯಾಗೆ ಮಾಡಿದ್ನ. ಈ ಮನೆ ಚಾವಿ, ಕಾಗದ ಪತ್ರ, ಇದು ನಿನ್ನ ಸಲುವಾಗಿ ಇಷ್ಟು ವರ್ಷಕ್ಕೆ ಮಾಡಿದ ಕೆಲಸದ ಸಲುವಾಗಿ ನಿನಗೊಂದು ಗಿಫ್ಟ್ ನನ್ನಿಂದ ಅಂಥೇಳಿ ಕಾಂಟ್ರಾಕ್ಟರ್ ಹೇಳ್ತಾ ಚಾವಿ ಮತ್ತು ಕಾಗದ ಪತ್ರ ಫೈಲ ಅವನ ಕಡೆ ಒಪ್ಪಿಸಿದ. ಸೊ ಫ್ರಾಮ್ ದಿಸ್ ಟೆಕ್ಸ್ಟ್ what we learn, we have learned that we have to do each and every work with great enthusiasm and interest, with dedication and devotion. ಅಂದರೆ ಈ ಪಾಠದಿಂದ ನಮ್ಗೇನು ತಿಳಿತದಂದ್ರೆ, ಯಾವ್ದು ಭೀ ಕೆಲಸ ಮಾಡುವಾಗನೂ ಅಗದಿ ಉತ್ಸಾಹದಿಂದ, ಇಂಟ್ರೆಸ್ಟ್ ಕೊಟ್ಟು, ಅಗದಿ ಭಕ್ತಿ ಭಾವದಿಂದ ಮಾಡಬೇಕು. ಮೀನ್ಸ್ ವಿ ಹ್ಯಾವ್ ಟು ಡೂ ಅವರ್ ವರ್ಕ್ ವಿತ್ ಗ್ರೇಟ್ enthusiasm, interest, and also dedication and devotion. Okay, thank you.